ಹಲೋ ಗೈಸ್, ವೆಲ್ಕಮ್ ಟು ಕೆಫೆ ಚಾನಲ್. ನಾನು ಆಶಿಕ್. ನಾನಿವಾಗ ಮಾತಾಡೋಕೆ ಬಂದಿರುವಂಥದ್ದು ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ಎಂಜಾಯ್ ಮಾಡ್ಬೋದು. ಎಂಟೈರ್ ವೀಡಿಯೋನ ಸ್ಕಿಪ್ ಮಾಡೋದಿಲ್ಲ ನೋಡಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಹಿಂದೆ ಕುತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಆರಾಮಾಗಿ ನೋಡಿ, ಫುಲ್ ಕ್ಲಾರಿಟಿಲಿ ನೋಡಿ, ನಿಮಗೆಲ್ಲ ಎಂಜಾಯ್ ಮಾಡೋವಂಥ ಪಾರ್ಟ್ಸೇ ಇರುವಂಥದ್ದು. ಸೊ ಗೈಸ್, ಯಾವುದನ್ನು ಡಿಲೇ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಈಗ ಮೊದಲನೇದಾಗಿ ಅವತಾರ ಪುರುಷ 2 ಬಗ್ಗೆ ಮಾತಾಡೋದಾದರೆ, ಶರಣ್ ಅವರೇನೆ ಇಂಟರ್ವ್ಯೂವಲ್ಲಿ ಅಂದರೆ ಒಂದು ಪ್ರೆಸ್ ಮೀಟಲ್ಲಿ ತುಂಬಾ ಖುಷಿಯಾಗಿ ಹೇಳ್ಕೊತಾರೆ, ನ್ಯಾಚುರಲ್ ಸ್ಟೋರೀಸ್ನ ಒಪ್ಕೊತಾ ಇದ್ದೆ, ಈಗ ಸೂಪರ್ ನ್ಯಾಚುರಲ್ ಸ್ಟೋರೀಸ್ನ ಒಪ್ಕೊತಾ ಇದ್ದೀನಿ ಅಂತ. ಅದರ ಅರ್ಥ ಈ ಒಂದು ಸ್ಕ್ರಿಪ್ಟ್ ಯಾವ ಬೇಸ್ಡ್ ಮೇಲೆ ಇರ್ಬೋದು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಅಂದರೆ ಯಾವ ರೀತಿ ಇರ್ಬೋದು, ಎಷ್ಟು ಎಕ್ಸೈಟ್ಮೆಂಟ್ ಕೊಡುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು ನೀವು. ಆ್ಯಂಡ್ ನಾನಂತೂ ಫನ್ ಪಾರ್ಟಿಗೆ, ಕಾಮಿಕ್ ಟೈಮಿಗೆ, ಹಾಗೇನೆ ಒಂದು ಸೀರಿಯಸ್ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಕ್ಚುಲಿ ನೀವೆಷ್ಟು ಕಾಯ್ತಾ ಇದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಎರಡನೇ ಅಪ್ಡೇಟ್ ಬಂದು ರಿಚರ್ಡ್ ಆಂಟನಿದಾಗಿರುವಂಥದ್ದು 10% ರೈಟಿಂಗ್ ಮಾತ್ರ ಬಾಕಿ ಇರುವಂಥದ್ದು, ಫೈನಲ್ ಡ್ರಾಫ್ಟ್ ರೆಡಿ ಆಗೋದಕ್ಕೆ. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಹಿಂದಿನ ಮಂತಲ್ಲೇ ಆಗಬೇಕಾಗಿತ್ತು, ಸ್ವಲ್ಪ ಸ್ಟೋರಿಯಲ್ಲಿ ಚೇಂಜಸ್ ಎಲ್ಲ ಮಾಡಿಕೊಂಡು ಸ್ಕ್ರಿಪ್ಟ್ ಎಕ್ಸ್ಟೆಂಡ್ ಆಗಿದೆ. ಸೊ 10% ಬಾಕಿ ಇರುವಂಥದ್ದು ಅಂತ ಬಸ್ ನ್ಯೂಸ್ ರಿಪೋರ್ಟ್ ಪ್ರಕಾರ ಇರುವಂಥದ್ದು. ನೋಡಿ, ಯುವ ಮೂವಿನ ಒಂದು ಬಿಗ್ ಪ್ರೀ ರಿಲೀಸ್ ಇವೆಂಟ್ನ ಇಟ್ಕೊಂಡಿದ್ದಾರೆ ಹೊಸಪೇಟೆಯಲ್ಲಿ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿರುವಂಥದ್ದು. ಆದರೆ ಇಲ್ಲೊಂದು ಪ್ರೆಸ್ ಮೀಟ್ ಜೊತೆಗೆ ಒಂದು ಟ್ರೈಲರ್ನ ಲಾಂಚ್ ಮಾಡೋಕೆ ಹೊರಟಿದ್ದಾರೆ. ಲೈಕ್ ಪ್ರೆಸ್ ಮೀಟ್ ಜೊತೆಗೇ ಲಾಂಚ್ ಮಾಡ್ತಾರೆ. ಒಂದು 500-400 ಜನ ಇರ್ಬೋದು ಅಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು. ನಾನು ಸೋರ್ಸಸ್ ಪ್ರಕಾರ ನೋಡಿದಾಗ, ಅಂದರೆ ಟ್ವೀಟ್ಸ್ ಎಲ್ಲ ನೋಡಿದಾಗ ನನಗೆ ಗೊತ್ತಾಗಿರುವಂಥ ವಿಷಯ ಏನಂದರೆ, ಒಂದು ಪ್ರೆಸ್ ಮೀಟ್ ಜೊತೆಗೆ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದಾದಮೇಲೆ ಬಿಗ್ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ, ಅದು ಹೊಸಪೇಟೆಯಲ್ಲಿ ಆಗಿರುವಂಥದ್ದು. ಸೊ ನನಗೇನು ಅನಿಸುತ್ತೆ ಅಂದರೆ, ಪ್ರೀ ರಿಲೀಸ್ ಇವೆಂಟ್ ಜೊತೆನೇ ಒಂದು ಟ್ರೈಲರ್ ಲಾಂಚ್ ಇದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದೊಂದು ಬಿಗ್ ಅನೌನ್ಸ್ಮೆಂಟ್ ಜೊತೆಗೆ ಬರ್ತಿರೋಂಥ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಯಾವ ರೀತಿ ಒಂದು ಡೆಬ್ಯೂ ಮೂವಿನ, ಅಂದರೆ ಒಬ್ಬ ಪರ್ಸನ್ನ ಡೆಬ್ಯೂ ಫಸ್ಟ್ ಮೂವಿ ಆಗಿರೋವಂಥದ್ದು, ಸೊ ಅವ್ರನ್ನ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೊಂಬಾಳೆಯವ್ರಿಗೆ ಗೊತ್ತಿದೆ. ಆ್ಯಂಡ್ ಇದೊಂದು ಜವಾಬ್ದಾರಿ ಜೊತೆ ಬರ್ತಿರೋವಂಥ ಒಂದು ವ್ಯಕ್ತಿ ಆಗಿರೋದು, ಒಂದು ಹೀರೋ ಆಗಿರೋದ್ರಿಂದ ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಜಾಕಿ ಮೂವಿ ರಿಲೀಸ್ ಆಗಿ ಕೊಟ್ಟಿದ್ದೆ, ಒಂದು ರಿಮಾಸ್ಟರ್ಡ್ ವರ್ಷನ್ ಆಗಿರುವಂಥದ್ದು. ಸೊ 4K ರಿಮಾಸ್ಟರ್ಡ್ ವರ್ಷನ್ ಕೂಡ ಇದೆ. ಹಾಗೆಯೇ ಸೌಂಡ್ ಕ್ವಾಲಿಟಿಲಿ ಕೂಡ ಬೆಟರ್ ಆಗಿದೆ. ಅಂದರೆ ಸೋರ್ಸಸ್ ಪ್ರಕಾರ ಇರುವಂಥದ್ದು ಒಂದು ಸೌಂಡ್ಸ್ನ ಆಡಿಯೋ ಕ್ವಾಲಿಟಿನ ಬಿಡ್ತಾರೆ. ಸೊ ಲೈಕ್ ಸ್ಟಂಟ್ ಓಕೆ, ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ವಿಷನಲ್ಲೂ ಕೂಡ 4Kನ ಪ್ರಿಂಟ್ ಆಗಿರುವಂಥದ್ದು, ರಿಮಾಸ್ಟರ್ಡ್ ವರ್ಷನ್ ಆಗಿರುವಂಥದ್ದು. ಸೊ ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗೋ ಕೊಟ್ಟಿದೆ. ಎಷ್ಟು ಜನ ಮೂವಿನ ಮತ್ತೆ ರಿಲೀಸ್ ಆಗಿರೋದ್ರಿಂದ ಎಷ್ಟು ಜನ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಬನಾರಸ್ ಸ್ಟಾರ್ ಜೈದ್ ಖಾನ್ ಅವರು ಉಪಾಧ್ಯಕ್ಷ ಡೈರೆಕ್ಷನ್ ಮಾಡಿರುವಂಥ ಡೈರೆಕ್ಟರ್ ಜೊತೆ ಸೇರ್ಕೊಂಡು ಒಂದು ಮೂವಿ ಮಾಡ್ತಾ ಇದ್ದಾರೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ಇವ್ರು ಫಸ್ಟ್ ಮೂವಿಲಿ ಇವ್ರ ವಾಯ್ಸ್ ಇರಲಿಲ್ಲ, ಇಲ್ಲದೇ ಇರೋದೇ ಬೆಟರ್ ಆಯಿತು. ಬಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ. ಆ್ಯಂಡ್ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತು ಜನಕ್ಕೆ ಏನು ಬೇಕು, ಆಡಿಯನ್ಸ್ಗೆ ಏನು ಬೇಕು ಅಂತ. ಅವ್ರು ವಾಯ್ಸ್ ಹಾಕಿದಿರಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ಅದು ನನಗೆ ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಅವರು ಆ ಮೂವಿ ಮಾಡಬೇಕಾದ್ರೆ ಅವರು ಆ ಯೋಚನೆ ಮಾಡಿದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಮೂವಿಲಿ ಆ್ಯಕ್ಟಿಂಗ್ ಮಾತ್ರ ಯಾವುದೇ ಒಂದು ಫಸ್ಟ್ ಟೈಮ್ ಬಂದ ಹಂಗೂ ಇರಬಾರ್ದು ಕೂಡ. ಯಾಕೆಂದರೆ ನಾವು ವಾಚರ್ಸ್, ನಾವು ಯಾಕೆ ಅವ್ರು ಫಸ್ಟ್ ಟೈಮ್ ಮಾಡ್ತಿದ್ರೆ ಅಂತ ಅಂದ್ಕೊಂಡು ನೋಡಬೇಕು. ನಮಗೆ ಆ್ಯಕ್ಟರ್ ಬೇಕಾಗಿರುವಂಥದ್ದು. ಫಸ್ಟ್ ಟೈಮ್ ಮಾಡಿದ್ರೆ, ಸೆಕೆಂಡ್ ಟೈಮ್ ಮಾಡಿದ್ರೆ ಅದು ನಮಗೆ ಮ್ಯಾಟರ್ ಆಗಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ಬರ್ತಿರೋಂಥ ಅಪ್ಕಮಿಂಗ್ ಸ್ಟಾರ್ಸ್ನ ಮೂವಿ ಕೂಡ ಹಾಗೆಯೇ ನಾವು ಆ ಒಂದು ಮೆಂಟಾಲಿಟಿಲಿ ನೋಡಬೇಕಾಗಿರುವಂಥದ್ದು. ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ಅ ಬೆಸ್ಟ್ ಇಂಪ್ರೆಷನ್ ಆಗಿರುತ್ತೆ. ನನಗೆ ಬನಾರಸ್ ಮೂವಿ ಒಂದು ಒಳ್ಳೆ ಬೆಸ್ಟ್ ಇಂಪ್ರೆಷನ್ ಆಗಿತ್ತು. ಸೊ ಇದೊಂದು ಟೈಮ್ ಲೂಪ್ನಲ್ಲಿ ಸಿಗಾಕೊಂಡಿರೋವಂಥ, ಅಂದರೆ ಟೈಮ್ ಟ್ರಾವೆಲ್ ಏನೂ ಇಲ್ಲ, ಜಸ್ಟ್ ಮೈಂಡ್ ಗೇಮ್ ಆಗಿರುವಂಥದ್ದು. ಸೊ ಈ ರೀತಿ ಇರುವಂಥ ಸಿನಿಮಾ ನೋಡಿ, ಈ ಥರ ಯುನೀಕ್ ಕಾನ್ಸೆಪ್ಟ್ಸ್ ತೆಗೆದಾಗ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈಗ ಮಾರ್ಟಿನ್ದು ಡೈಲಾಗ್ ಆಲ್ರೆಡಿ ನೀವು ಕೇಳಿರ್ತೀರ. ಅವರೇ ಒಂದು ಇಂಟರ್ವ್ಯೂವಲ್ಲಿ, ಅಂದರೆ ಇವೆಂಟಲ್ಲಿ ಹೇಳ್ತಾರೆ, ಗೆದ್ದವರಿಗೆ ಎನಿಮೀಸ್ ಜಾಸ್ತಿ ಅಂತ. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅಪ್ಡೇಟ್ ಏನಂದರೆ, ಇದೇ 17th ಒಂದು ಯಾವಾಗ ರಿಲೀಸ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ನ ಬರೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ತುಂಬಾ ಹಿಂದೆ ಹೇಳಿದ್ದೆ, ಒಂದು ಸಮ್ಮರಿಗೆ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸಮ್ಮರ್ ಅಂದರೆ ಏಪ್ರಿಲ್ ಮೇ ಇಂಥ ಟೈಮಲ್ಲಿ ರಿಲೀಸ್ ಆಗಬೇಕು. ಸೊ ಏಪ್ರಿಲಲ್ಲೇ ರಿಲೀಸ್ ಆದರೆ ಬೆಟರ್ ಇತ್ತು. ಆ್ಯಂಡ್ ಮ್ಯಾಕ್ಸ್ನ ಅಪ್ಡೇಟ್ ಕೂಡ ನಿಮಗೆ ಏಪ್ರಿಲ್ 1 ಸಿಗೋವಂಥದ್ದು. ಆ್ಯಂಡ್ ಡೆವಿಲ್ನ ಅಪ್ಡೇಟ್ ಕೂಡ ಏಪ್ರಿಲ್ 11 ಬರೋವಂಥದ್ದು. D58 ಕಾಸ್ಟಿಂಗ್ ನಡೀತಿದೆ. ಆ್ಯಂಡ್ ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ನಡೀತಿದೆ. ಎಲ್ಲದ್ರ ಮೇಲೂ ಪ್ರೀ ಪ್ರೊಡಕ್ಷನ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅವ್ರದ್ದು 3 ಸಾಂಗ್ ಶೂಟ್ ಬಾಕಿ ಇದ್ದರೂ ಕೂಡ ಎಲ್ಲದು ಕಾಸ್ಟಿಂಗ್ ಮೇಲೆ. ಯಾಕೆ KGF ಹಿಂದೆ ಕಾಸ್ಟಿಂಗ್ ನಡೆದಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಶಾಕ್ ಆಗೋಯಿತು. KGF 3 ಇದು ಆಲ್ರೆಡಿ ಕಾಸ್ಟಿಂಗ್ ಆಗೋಗಿದೆಯಲ್ಲ ಗುರು ಅಂತ. ಹಾಗಿರಬೇಕಾದ್ರೆ ಅಪ್ಕಮಿಂಗ್ ಮೂವಿ ಶೂಟ್ನ D58ನ ಕಾಸ್ಟಿಂಗ್ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಕಾಸ್ಟಿಂಗ್ ನಡೀತಿದೆ. ಒಂದು ಕಾಸ್ಟ್ಯೂಮ್ ಡಿಸೈನ್ ಯಾವ ರೀತಿ, ಅಂದರೆ ಕಾಸ್ಟ್ಯೂಮ್ ಸೆಟ್ ಎಲ್ಲ ಹೇಗಿರಬೇಕು ಅನ್ನೋದ್ರ ಮೇಲೆ ಯೋಚನೆ ಮಾಡ್ತಿದ್ದಾರೆ. ಆ ಪ್ರತಿಯೊಂದು ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಅವ್ರದ್ದು ಕೇಳಿದ್ದು 3 ಸಾಂಗ್ ಶೂಟ್ ಬಾಕಿ ಇದ್ದರೂ ಕೂಡ. ಆ್ಯಂಡ್ ಇದು ಮಲ್ಟಿಪಲ್ ವರ್ಕ್ ಮಾಡೋದ್ರಿಂದ ತುಂಬಾ ಖುಷಿ
ಖುಷಿ ಆಗುತ್ತೆ ಒಂದು ಡೈರೆಕ್ಟರ್ನ ನೋಡಿ ಈ ರೀತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಒಂದು ವರ್ಕ್ನ ಇನಿಷಿಯೇಟ್ ಮಾಡ್ಕೊಂಡು ತೊಗೊತಾರಲ್ಲ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.